ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಮಹಾಕುಂಭ ಮೇಳಕ್ಕೆ ಹೋಗ್ತಾ ಇದ್ದೀವಿ, ಪ್ರಯಾಗ್ರಾಜ್ಗೆ, ತ್ರಿವೇಣಿ ಸಂಗಮದಲ್ಲಿ ಪುಣ್ಯತೀರ್ಥ ಸ್ನಾನ ಮಾಡೋದಕ್ಕೆ ಅಂತ. ನೀವೇನಾದರೂ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸ್ಕಿಪ್ ಮಾಡಿದಾಗೆ ಎಂಡ್ವರೆಗೂ ನೋಡಿ. ಇವತ್ತು ದಿನಾಂಕ 29 ಜನವರಿ ಬುಧವಾರ ಬೆಳಗ್ಗೆನೆ 12:30 ನಾವು ಎದ್ದು ರೆಡಿಯಾಗಿ ಏರ್ಪೋರ್ಟ್ಗೆ ಬಂದ್ವಿ. ಸುಮಾರು 3 ಗಂಟೆ ಆಗಿದೆ. ಇವಾಗ 4:15 ನಮಗೆ ಫ್ಲೈಟ್ ಇದೆ. ಎಲ್ಲಿಗೆ ಅಂತಂದರೆ ಬೆಂಗಳೂರು ಟು ಡೆಲ್ಲಿ. ನಾವು ಡೆಲ್ಲಿಲಿ ಲ್ಯಾಂಡ್ ಆದಾಗ ಸುಮಾರು 7:30 ಆಗಿತ್ತು. ಟೆಂಪರೇಚರ್ 9 ಡಿಗ್ರಿ ಇತ್ತು. ಆದರೆ ಬಿಸಿಲು ಬಂದಿರೋದ್ರಿಂದ ತುಂಬ ಏನು ಚಳಿ ಅನ್ನಿಸ್ಲಿಲ್ಲ. ಡೆಲ್ಲಿಗೆ ನಾನು ಮತ್ತು ಮಕ್ಕಳು ಮೊದಲನೇ ಬಾರಿ ಬಂದಿರೋದ್ರಿಂದ ಸಿಟಿ ಟೂರ್ ಮಾಡ್ಬೋದಲ್ಲ ಅನಿಸ್ತು. ಯಾಕಂದರೆ ನಮಗೆ ತುಂಬ ಸಮಯ ಇತ್ತು. ನಮ್ಮ ಟ್ರೈನ್ ಇರೋದು ಸಾಯಂಕಾಲ 4:15 ಡೆಲ್ಲಿ ಟು ಪ್ರಯಾಗ್ರಾಜ್ಗೆ. ನಾವು ಏರ್ಪೋರ್ಟಿಂದ ಆಚೆ ಬರ್ತಿದ್ದಾಗೆ ಒಂದು ಕಾರ್ನ ರೆಂಟಲಿಗೆ ತೊಗೊಂಡ್ವಿ ಸಿಟಿ ಟೂರ್ ಮಾಡೋಕ್ಕೆ ಅಂತ. ಈಗಾಗಲೇ ಒಂದು ಬ್ರೇಕಿಂಗ್ ನ್ಯೂಸ್ ಬಂತು. ಏನು ಅಂತಂದರೆ ಪ್ರಯಾಗ್ರಾಜಲ್ಲಿ ಕಾಲು ತುಳಿತದಲ್ಲಿ 35 ಜನ ಸತ್ತಿದ್ದಾರೆ. ಹಾಗೆ ಓವರ್ ಕ್ರೌಡ್ ಆಗಿದೆ, ಕಂಟ್ರೋಲಿಗೆ ಸಿಗ್ತಿಲ್ಲ ಅಂತ. ಈಗ ನಮಗೆ 2 ಮಂತ್ಸ್ ಆಗಿದೆ. ಹೋಗೋದೋ ಬೇಡವೋ, ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗ್ಬಿಡೋಣ ಏನು ಅಂತ. ನಾವು ಈ ಟ್ರಿಪ್ನ ತುಂಬ ಅರ್ಲಿಯಾಗಿ ಏನು ಪ್ಲಾನ್ ಮಾಡಿರಲಿಲ್ಲ. ತತ್ಕಾಲಲ್ಲಿ ಟ್ರೈನ್ ಬುಕ್ಕಿಂಗ್ ಮಾಡಿದ್ರಿಂದ ನಾವು 29ನೇ ತಾರೀಕು ಹೊರಡಬೇಕಾದ್ರೆ 28ನೇ ತಾರೀಕು ಬುಕ್ಕಿಂಗ್ ಆಯಿತು. ಬುಕ್ಕಿಂಗ್ ಕನ್ಫರ್ಮ್ ಆದಮೇಲೆ ನಾವು ಬೆಂಗಳೂರು ಟು ಡೆಲ್ಲಿ ಫ್ಲೈಟ್ನ ಬುಕ್ ಮಾಡಿಕೊಂಡು ನಾವು ಟ್ರಿಪ್ಗೆ ಹೊರಟಿದ್ದೋ. ನಮ್ಮ ಟ್ರೈನ್ ಜರ್ನಿ ಅಂತೂ ತುಂಬಾ ಕಂಫರ್ಟಬಲ್ ಆಗಿತ್ತು. ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿದ್ರು, ಹಾಗೆ ನಮಗೂ ಕೂಡ ರೆಸ್ಟ್ ಸಿಕ್ತು. ಊಟ ಏನೋ ಸುಮಾರಾಗೇ ಇತ್ತು. ಇನ್ನೊಂದು ದೊಡ್ಡ ಭಯ ಏನು ಶುರುವಾಗಿತ್ತು ಅಂದರೆ, ರಿಸರ್ವೇಷನ್ ಇಲ್ಲದೆ ಹೋದ್ರೂ ಜನ ತುಂಬ ನುಗ್ಬಿಡ್ತಾರೆ ಟ್ರೈನ್ ಒಳಗೆ ಅಂತ ತುಂಬ ವೀಡಿಯೋಸ್ನ ನೋಡಿ ಎದುರ್ಕೊಂಡಿದ್ವಿ. ಆದರೆ ದೇವ್ರ ದಯೆಯಿಂದ ಆ ಥರ ಏನೂ ಆಗಲಿಲ್ಲ. ಏನು ಹ್ಯಾಪಿ ಬರ್ಡೇ ಬಾಯ್. ಎಲ್ರಿಗೂ ಶುಭೋದಯ. ಇವತ್ತು 30ನೇ ತಾರೀಕು ನಿಶಾಂತ್ ಬರ್ತಡೆ. ನಿಶಾಂತ್ ಹುಟ್ಟುಹಬ್ಬದ ಪ್ರಯುಕ್ತನೇ ನಾವು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ದು. ಅಂತೂ ಇಂತೂ ಪ್ರಯಾಗ್ರಾಜ್ಗೆ ನಾವು ಬಂದೇ ಬಿಟ್ವಿ. ಬರೋದೋ ಬೇಡವೋ ಅಂತ ಸುಮಾರು ಸತಿ ಯೋಚನೆ ಮಾಡಿ ಕೊನೆಗೆ ಇಲ್ಲಿ ಬಂದು ಆಮೇಲೆ ಡಿಸೈಡ್ ಮಾಡೋಣ. ತುಂಬ ಕ್ರೌಡ್ ಇದ್ದರೆ ನಾವು ಹಾಗೆ ವಾಪಸ್ ಹೊಟ್ಟೋಗೋಣ ಅಂದ್ಕೊಂಡೆ ಬಂದಿದ್ದು. ಹೊಟ್ಟೆ ಒಳಗಡೆ ಎಲ್ಲ ಬಟರ್ಫ್ಲೈಸ್ ಆಡ್ತಾ ಇದೆ. ತುಂಬ ಎಕ್ಸೈಟ್ಮೆಂಟು ಇದೆ, ಹಾಗೆ ಸಿಕ್ಕಾಪಟ್ಟೆ ಭಯ ಇದೆ. ಜನ ನೋಡಿ ಹೇಗೆ ಆಚೆ ಕಾಯ್ತಾ ಇದ್ದಾರೆ. ತುಂಬ ಕಮ್ಮಿನೇ ಆಗಿಬಿಟ್ಟಿದ್ದಾರೆ ನಿನ್ನೆ ಇನ್ಸಿಡೆಂಟ್ ಆದಮೇಲೆ. ನಾವು ರೂಮ್ ಬುಕ್ ಮಾಡಿದ್ವಿ, ಬಟ್ 5 ಗಂಟೆಗೆ ಬರಬೇಕಾಗಿರೋ ಟ್ರೈನು ನಿಲ್ಲಿಸ್ಕೊಂಡು 10 ಗಂಟೆಗೆ ಬಂತು. ಹಾಗಾಗಿ ನಾವು ಇಲ್ಲೇ ಫ್ರೆಶ್ ಅಪ್ ಆಗಿಬಿಟ್ವಿ, ರೂಮ್ಗೇನು ಹೋಗಲಿಲ್ಲ. ಇವಾಗ ಡೈರೆಕ್ಟಾಗಿ ಸ್ನಾನಕ್ಕೆ ಹೋಗ್ಬಿಡೋಣ ಅಂತ ಹೊರಟಿದ್ದೀವಿ. ಸುಮಾರು 1.5 ಕಿಲೋಮೀಟ್ರಿಂದ 2 ಕಿಲೋಮೀಟ್ರ್ವರೆಗೂ ನಾವು ನಡೆದಿದ್ದೀವಿ ಬೈಕ್ ಹತ್ತೋದಕ್ಕೆ ಅಂತ. ಕೊನೆಗೂ ಬೈಕ್ ಸಿಕ್ತು. ಇಲ್ಲಿ ಬೈಕ್ ರೈಡಲ್ಲಿ ಏನು ಅಂತಂದರೆ, ಪೂರ್ತಿ ಕರ್ಕೊಂಡೋಗಿ ಅವರು ಸ್ನಾನದ ಹತ್ರ ಏನೂ ಬಿಡಲ್ಲ. ಒಂದು ಬ್ಯಾರಿಕೇಡ್ ಹಾಕಿರ್ತಾರೆ, ಅದ್ರ ಮುಂದೆ ಬೈಕ್ ಕೂಡ ಹೋಗಾಗಿಲ್ಲ. ಆದರೆ ಇವ್ರು ಏನು ಮಾಡ್ತಾರೆ, ತುಂಬ ಅಲ್ಲಿವರೆಗೂ ಬಿಡಲ್ಲ, ಎಲ್ಲೋ ಮಧ್ಯದಲ್ಲಿ ಬಿಟ್ಟು ಹೊರಟೋಗ್ತಾರೆ. ಮತ್ತು ನಾವು ಇನ್ನೊಂದು ಬೈಕ್ ತೊಗೊಂಡು ಇನ್ನೂ ಮುಂದೆ ಹೋಗಬೇಕಾಗತ್ತೆ. ಈ ಮಹಾಕುಂಭ ಮೇಳ ಏನು ಸ್ಪೆಷಲ್ಲು ಅಂತಂದರೆ, 144 ವರ್ಷಕ್ಕೆ ಬರೋದು ಒಂದೇ ಸತಿ. ಆದ್ದರಿಂದ ಪ್ರತಿಯೊಬ್ಬರಿಗೂ ಈ ಕುಂಭಮೇಳದಲ್ಲಿ ನಾವು ಭಾಗಿಯಾಗಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಈ ಬೈಕ್ ರೈಡಿಗೆ ಒಬ್ಬರಿಗೆ 200 ರೂಪಾಯಿ ಕೊಟ್ವಿ. ಪ್ರಯಾಗ್ರಾಜಲ್ಲಿ ಒಟ್ಟು 45 ಘಾಟ್ಸ್ ಇದೆಯಂತೆ. ನಾವು ಎಲ್ಲಿ ಬೇಕಾದರೂ ಹೋಗಿ ಸ್ನಾನ ಮಾಡ್ಬೋದು. ಇಲ್ಲಿ ನಿಲ್ಲಿಸ್ಬಿಟ್ಟು ಹೋದ್ರು, ಆದರೆ ಎಲ್ಲ ಕಡೆ ಎಲ್ಲ ವೇನಲ್ಲೂ ಜನಗಳು ಹೋಗ್ತಾ ಇದ್ದಾರೆ. ನಮ್ಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ನಾವು ತ್ರಿವೇಣಿ ಸಂಗಮದಲ್ಲೇ ಮಾಡಬೇಕು ಸ್ನಾನ ಅಂತ ಆಸೆ. ಹಾಗಾಗಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ಮತ್ತಲ್ಲಿ ಯಾರೋ ಹೇಳಿದ್ರು, ಈ ರಾಂಗ್ ರೂಟ್ ಬಂದಿದ್ದೀರಾ, ನೀವು ವಾಪಸ್ ಹೋಗಬೇಕು ಅಂತ. ಅಲ್ಲೇ ಒಂದೂವರೆ ಕಿಲೋಮೀಟ್ರು ಹೀಗೆ ನಾವು ಬಿಸಿಲಲ್ಲಿ ನಡೆದಾಡಿದ್ವಿ. ಕೊನೆಗೆ ನಾವು ಇನ್ನೊಂದು ಬೈಕ್ ರೈಡ್ನ ತಗೊಂಡ್ವಿ. ಇನ್ನು ಮುಂದೆ ಹೋಗ್ಬೇಕಾಗತ್ತೆ ಅಂತ. ಈ ಬೈಕ್ನವರು ಈ ಜಂಕ್ಷನ್ ಹತ್ರ ಬಿಟ್ಕೊಟ್ರು. ಇಲ್ಲಿ ಒಂದು ವೇ ಇದೆ, ಇಲ್ಲಿ ಮುಂದೆ ಬೈಕಲ್ಲಿ ಹೋಗೋಕ್ಕಾಗಲ್ಲ, ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸುಮಾರು ಇಲ್ಲಿಗೆ ಒಂದು 3-4 ಕಿಲೋಮೀಟ್ರ್ವರೆಗೂ ನಡೆದಿದ್ದೀವಿ ಅನ್ಸುತ್ತೆ. ಇವಾಗ ನಮ್ಮ ಆ್ಯಕ್ಚುಯಲ್ ವಾಕಿಂಗ್ ಜರ್ನಿ ಶುರು ಆಗೋದು. ಬ್ಯಾಂಗ್ಳೂರಿಂದ ಪ್ರಯಾಗ್ರಾಜ್ಗೆ ಸುಮಾರು 1700 ಕಿಲೋಮೀಟರ್ ಆಗುತ್ತೆ. ಕಾರಲ್ಲಿ ಬರೋದಕ್ಕೆ ತುಂಬ ಸ್ಟ್ರೈನ್ ಆಗುತ್ತೆ, ಮತ್ತು ಇಲ್ಲಿ ಬಂದಮೇಲೂ ತುಂಬ ಇನ್ಕನ್ವೀನಿಯನ್ಸ್ ಆಗೋದ್ರಿಂದ ಕಾರ್ನಲ್ಲಿ ಬರಬೇಡಿ ಅಂತಲೇ ನಾನು ಸಜೆಸ್ಟ್ ಮಾಡ್ತೀನಿ. ಬೆಸ್ಟ್ ವೇ ಆಫ್ ರೀಚಿಂಗ್ ಪ್ರಯಾಗ್ರಾಜ್ ಅಂದರೆ ನನ್ನ ಪ್ರಕಾರ ಬ್ಯಾಂಗ್ಳೂರಿಂದ ನೀವು ಪಾಟ್ನಾ, ನಾಗ್ಪುರ್, ಲಕ್ನೌ, ಡೆಲ್ಲಿ ಇಲ್ಲಿಗೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ಪ್ರಯಾಗ್ರಾಜ್ಗೆ ತತ್ಕಾಲಲ್ಲಿ ಟ್ರೈನ್ನ ಬುಕ್ ಮಾಡ್ಕೊಂಡು ಬಂದರೆ ತುಂಬ ಬೆಸ್ಟ್ ವೇ ಅಂತ ನನಗನ್ಸುತ್ತೆ.
ಪ್ರಯಾಗ್ರಾಜ್ಗೆ ಡೈರೆಕ್ಟ್ ಫ್ಲೈಟು ತುಂಬ ಎಕ್ಸ್ಪೆನ್ಸಿವ್ ಇದೆ. ಎಲ್ಲರಿಗೂ ಇರೋ ಒಂದು ಕಾಮನ್ ಕ್ವೆಶ್ಚನ್ನು ಅಂತಂದರೆ, ಪ್ರಯಾಗ್ರಾಜಲ್ಲಿ ನಾವು ಎಷ್ಟು ದೂರ ನಡಿಬೇಕಾಗತ್ತೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಕ್ಕೆ? ಖಂಡಿತವಾಗ್ಲೂ ನಡಿಲೇಬೇಕಾಗತ್ತೆ. ಈಗಾಗಲೇ ನಾವು ಅಲ್ಲಿ 3 ಕಿಲೋಮೀಟ್ರ್ ನಡೆದಿದ್ವಿ. ಅದ್ರ ಜೊತೆಗೆ ಈ ಜಂಕ್ಷನಿಂದ 5 ಕಿಲೋಮೀಟ್ರ್ ನಡೆದಿದ್ದೀವಿ ಇಲ್ಲಿ ನಾವು ತಲುಪೋದಕ್ಕೆ. ಮತ್ತೆ ವಾಪಸ್ಸು ಒಂದು 5 ಕಿಲೋಮೀಟ್ರ್ ಹೋಗಬೇಕು. ಮತ್ತು ನಾವು ವಾರಣಾಸಿಗೆ ಕ್ಯಾಬ್ ತೊಗೊಳಕ್ಕೆ ಕ್ಯಾಬ್ ಇರೋ ಕಡೆಗೆ ನಾವು ಹೋಗಬೇಕಾಗುತ್ತೆ. ಕ್ಯಾಬ್ ಒಳಗಡೆ ಎಂಟ್ರಿ ಇಲ್ಲ, ಅಲ್ಲೊಂದು 2 ಕಿಲೋಮೀಟ್ರ್ ನಡಿಬೇಕಾಗತ್ತೆ. ಸೊ 15 ಕಿಲೋಮೀಟ್ರ್ಗಿಂತ ಜಾಸ್ತಿ ನಾವು ನಡಿಲೇಬೇಕಾಗತ್ತೆ. ಆದರೆ ಇಲ್ಲಿ ಎಷ್ಟೊಂದು ಘಾಟ್ಗಳಿರೋದ್ರಿಂದ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸು ಬೇರೆ ಬೇರೆ ಥರನೇ ಇರುತ್ತೆ. ನಾವೀಗ ಬೋಟಲ್ಲಿ ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಹೋಗಬೇಕಾದ್ರೆ ಒಬ್ರಿಗೆ 200 ರೂಪಾಯಿ ತಗೊಳ್ತಾರೆ. ಬೇರೆ ಕಡೆ ಹೇಳ್ತಾರೆ 2,000, 1,500 ಎಲ್ಲ ಹೇಳ್ತಾರೆ. ಬಟ್ 200 ರೂಪಾಯಿ ತಗೊಳ್ತಾರೆ ಫೈನಲಿ ನಾವು ಕೇಳಿದ್ರೆ. ಗಂಗೆ ಪೂಜೆ ಮಾಡೋಣ ಅಂತ ಪೂಜೆ ಸಾಮಾನು ತಗೊಂಡೆ. ಆಮೇಲೆ ಯಾಕೋ ಮನ್ಸಾಗ್ಲಿಲ್ಲ ನೀರನ್ನ ಗಲೀಜು ಮಾಡೋಕ್ಕೆ, ಹಾಗಾಗಿ ಯೂಸೇ ಮಾಡಲಿಲ್ಲ. ನಾನು ಖಂಡಿತವಾಗಿಯೂ ಮಹಾಕುಂಭಮೇಳಕ್ಕೆ ಹೋಗಿ ತೀರ್ಥ ಸ್ನಾನ ಮಾಡಬೇಕು ಅನ್ನೋ ಯಾವುದೇ ಸಂಕಲ್ಪ ಮಾಡಿರಲಿಲ್ಲ. ಆದರೆ ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯದ ಫಲ ನಮ್ಮನ್ನು ಸೀದಾ ಅಲ್ಲಿ ಕರ್ಕೊಂಡೋಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋ ಹಾಗೆ ಮಾಡ್ತು. ಆದರೆ ನಾವಿಲ್ಲಿ ಬಂದಿದ್ದು ತುಂಬ ಸ್ಮೂತ್ ಜರ್ನಿ ಆಗಿತ್ತು ಅಂತ ಹೇಳಲ್ಲ, ಅದರದ್ದೇ ಆದಂಥ ಒಂದು ಚಾಲೆಂಜಸ್ನ ಫೇಸ್ ಮಾಡ್ಕೊಂಡೇ ಬಂದ್ವಿ. ಬಂದ್ಬಿಟ್ರು ದೀಪ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಜೈ ಶ್ರೀರಾಮ್, ಹರ ಹರ ಮಹಾದೇವ್ ಅಂತ ಹೇಳಿ 3 ಸತಿ ಮುಳುಗಿ ಎದ್ದು ಬಂದ್ವಿ. ಹಾಗೆ ಕ್ಯಾನು ಮತ್ತು ವಾಟರ್ ಬಾಟಲ್ಗೆಲ್ಲ ನೀರು ತುಂಬಿಟ್ಕೊಂಡ್ವಿ. ಇಲ್ಲೇ ಬೋಟ್ ಒಳಗಡೆ ನಾವು ಡ್ರೆಸ್ ಚೇಂಜ್ ಎಲ್ಲ ಮುಗಿಸ್ಕೊಂಡೇ ಹೊರಟ್ವಿ. ಇಲ್ಲಾಂದರೆ ನಾವು ಡ್ರೆಸ್ ಚೇಂಜ್ ಮಾಡೋದು, ಅಲ್ಲೆಲ್ಲ ಉಡ್ಕೊಂಡು ಹೋಗೋದು ಅದೆಲ್ಲ ಯಾಕೆ ಅಂತ ಹೇಳಿ. ಇದು ಕನಸೋ ನಿಜಾನೋ ಈಗಲೂ ನಂಬಕ್ಕಾಗ್ತಾ ಇಲ್ಲ. ನಿನ್ನೆ ತಾನೇ ಪ್ರಯಾಗ್ರಾಜ್ಗೆ ಬರೋಕ್ಕೆ ಎದುರ್ಕೋತಿದ್ವಿ, ಈಗ ಬಂದು ಆಗೋಯ್ತು. ತ್ರಿವೇಣಿ ಸಂಗಮದಲ್ಲಿ ಸ್ನಾನನೂ ಮಾಡೋಗೋಯ್ತು. ಒಂಥರ ಡಿವೈನ್ ಫೀಲಿಂಗು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ನನಗೆ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಜವಾಗ್ಲೂ ಆಗಲ್ಲ. ನೀವೇ ಖುದ್ದಾಗಿ ಬಂದು ಅದನ್ನು ಫೀಲ್ ಮಾಡಬೇಕು. ಮಕ್ಳನ್ನ ಕರ್ಕೊಂಡು ಹೋಗಿದ್ದೀರಾ, ಹೇಗೆ ಮ್ಯಾನೇಜ್ ಮಾಡ್ತೀರಾ, ವಾಪಸ್ ಬಂದುಬಿಡಿ ಅಂತೆಲ್ಲ ಹೇಳಿದ್ರು. ನಮಗೂ ಭಯ ಇತ್ತು ಮಕ್ಳನ್ನ ಕರ್ಕೊಂಬಂದ್ಬಿಟ್ಟಿದ್ದೀವಲ್ಲ ಅಂತ. ಆದರೆ ಚಳಿಗಾಲದಲ್ಲೂ ಬಿಡದೆ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಹಾಗೆ ವಾರಕ್ಕೊಂದೊಂದ್ಸತಿ ಅವ್ರಿಗೆ 5-6 ಕಿಲೋಮೀಟ್ರ್ ವಾಕ್ ಮಾಡಿಸ್ತಾ ಇದ್ವಿ. ನಿಜವಾಗ್ಲೂ ಗೊತ್ತಿರಲಿಲ್ಲ ಇವತ್ತು ಅದು ಹೆಲ್ಪ್ ಆಗುತ್ತೆ ಅಂತ. ಇವರೇನಾದ್ರು ಹಿಂಸೆ ಕೊಟ್ಟಿದ್ದಿದ್ರೆ ನಾವು ಖಂಡಿತವಾಗ್ಲೂ ಸ್ನಾನ ಮಾಡ್ದೇ ವಾಪಸ್ ಬರೋವಾಗ ಆಗ್ತಿತ್ತೋ ಏನೋ. ಅವ್ರಿಗೊಂದು ಥ್ಯಾಂಕ್ಸ್ ಅಂತೂ ಹೇಳಬೇಕು. Thank you everyone. I am at Mahakumbhamela. ಅವ್ನು ಬರ್ತ್ಡೇಗೆ ವಿಶಸ್ ಕಳಿಸಿದ್ರು, ಹಾಗಾಗಿ ರಿಪ್ಲೈ ಮಾಡಿದ್ದಾನೆ. ನಾವು ಇವಾಗ ಊಟಕ್ಕೆ ಬಂದ್ವಿ. ರೈಸ್, ದಾಲ್, ಚೋಲೆ ಕೊಟ್ಟಿದ್ರು. ಊಟ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ನಾವು ಹೊರಟ್ವಿ. ಟಾಯ್ಲೆಟ್ ಕಂಡೀಷನ್ ಅಂತೂ ತುಂಬ ಕೆಟ್ಟದಾಗಿದೆ, ಅದನ್ನು ವೀಡಿಯೋ ಮಾಡಿ ತೋರಿಸಿಲ್ಲ. ಈಗ ನಾವು ಮತ್ತೆ ವಾಪಸ್ಸು ವಾಕ್ ಮಾಡಿಕೊಂಡು ಈ ಮೇನ್ ಜಂಕ್ಷನ್ ಹತ್ರ ಬಂದ್ವಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಪಾದಗಳೆಲ್ಲ ನೋವು ಬಂದ್ಬಿಟ್ಟಿತ್ತು. ಜೊತೆಗೆ ತುಂಬ ಸುಸ್ತು ಕೂಡ ಆಗಿತ್ತು. ಮಕ್ಕಳು ಸರಿಯಾಗಿ ಊಟ ಮಾಡಿರಲಿಲ್ಲ, ಅವರಿಗೆ ಸ್ನ್ಯಾಕ್ಸ್ ಕೊಡ್ಸೋಣ ಅಂತ ಹೇಳಿ ಹಾಗೆ ಮೊಬೈಲ್ ಚಾರ್ಜಿಂಗ್ ಇಟ್ಟು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಮತ್ತು ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಕ್ಯಾಬ್ನ ಬುಕ್ ಮಾಡಿಕೊಂಡು ನಾವು ವಾರಣಾಸಿಗೆ ಹೊರಟಿದ್ದೀವಿ. ಆ ಕ್ಯಾಬ್ ಕೂಡ ಒಳಗಡೆ ಎಂಟ್ರಿ ಇಲ್ವಲ್ಲ, ಕ್ಯಾಬ್ ಇರೋ ಜಾಗಕ್ಕೆ ನಾವು ಹೋಗಬೇಕು. ಮತ್ತು ಬೈಕ್ ರೈಡ್ ತೊಗೊಂಡು ನಾವು ಕ್ಯಾಬ್ ಹತ್ಕೊಂಡು ಇವಾಗ ನಮ್ಮ ಜರ್ನಿ ಶುರು ಮಾಡಿದ್ದೀವಿ. ನಾವು ಈ ಟ್ರಿಪ್ಪಿಗೆ ಬರೋಕ್ಕಿಂತ ಮುಂಚೆ ವಾರಣಾಸಿಗೆ ಕಾಶಿ ವಿಶ್ವನಾಥ ಟೆಂಪಲ್ ಹೋಗೋಣ ಅಂತ ಹೇಳಿ ವಾರಣಾಸಿ ಟು ಬ್ಯಾಂಗ್ಳೂರ್ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ. ಆದರೆ ಇಲ್ಲಿ ಬಂದಾಗ ಸಿಚುವೇಶನ್ ಬೇರೆನೇ ಆಗಿತ್ತು. 7 to 8 hours ಕ್ಯೂನಲ್ಲಿ ನಿಂತ್ಕೋಬೇಕಾಗುತ್ತೆ ಟೆಂಪಲ್ಗೆ ಅಂತ ಹೇಳಿ ವಾರಣಾಸಿ ಏರ್ಪೋರ್ಟ್ಗೆ ಹತ್ರ ಆಗೋ ಹಾಗೆ ಒಂದು ರೂಮ್ನ ಬುಕ್ ಮಾಡಿಕೊಂಡು ಇಲ್ಲಿಂದ ನಾವು ಹೊರಟಿದ್ದೀವಿ. ಇನ್ನೊಂದು ಬೆಸ್ಟ್ ವೇ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡೋಕ್ಕೆ ಅಂದರೆ, ಪ್ರಯಾಗ್ರಾಜ್ಗಿಂತ ಮುಂಚೆ ನೈನಿ ಸ್ಟೇಷನ್ ಅಂತ ಒಂದು ಬರುತ್ತೆ. ನೀವು ಅಲ್ಲೇ ಇಳ್ಕೊಂಡು ಅಲ್ಲಿಂದ ಅರೇಲ್ ಘಾಟ್ ಅಂತ ಬರುತ್ತೆ, ಅಲ್ಲಿಗೆ ಹೋಗಿ ಅಲ್ಲಿಂದ ಬೋಟಲ್ಲಿ ಹೋದರೆ ತ್ರಿವೇಣಿ ಸಂಗಮಕ್ಕೆ ನಿಮಗೆ ನಡೆಯೋದು ಕಮ್ಮಿ ಇರುತ್ತೆ. ನಾವೀಗ ರೂಮ್ಗೆ ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಊಟಕ್ಕೆ ಹೋಗ್ತೀವಿ. ಈ ಮಹಾಕುಂಭ ಮೇಳ ಸಮಯದಲ್ಲಿ ನಾವೆಲ್ಲ ಇರೋದೇ ಒಂದು ಪುಣ್ಯ. ಅದರಲ್ಲೂ ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡಬೇಕು ಅಂದರೆ ನಿಜವಾಗ್ಲೂ ಅದೃಷ್ಟ. ಅದನ್ನು ಮಿಸ್ ಮಾಡ್ಕೋಬೇಡಿ. ಈ ಒಳ್ಳೆಯ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ಹೋಗಿ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಬನ್ನಿ. ಇದರ ಡಿಸಡ್ವಾಂಟೇಜು ಮತ್ತು ಕಾಸ್ಟ್ ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ. ನಾವಿವಾಗ ವಾರಣಾಸಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಮಿನಿ ಕುಂಭಮೇಳ ನಡೀತಿದೆ. ಎಲ್ಲ ರಶ್ಶಲ್ಲಿ ನುಗ್ತಾ ಇದ್ರು ಜನ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿತ್ತು, ಆಮೇಲೆ ಅವರು ಡಿಜಿ ಯಾತ್ರಾದು ಬೋರ್ಡ್ ಎಲ್ಲ ನೀಟಾಗಿ ಕರೆಕ್ಟಾಗಿ ಹಾಕಿರಲಿಲ್ಲ. ಹಾಗಾಗಿ ಫುಲ್ಲು ಅಲ್ಲಿ ಮೆಸ್ಸಪ್ ಆಯಿತು. ಎಂಡಲ್ಲಿ ಜನಗಳಿಗೆಲ್ಲ ಕೋಪನೂ ಬಂದಿತ್ತು, ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ.
ಕೊನೆಗೂ ನಾವು ಈ ಯಾತ್ರೆಯನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಸೇಫಾಗಿ ಮನೆಗೆ ರೀಚ್ ಆಗ್ತಾ ಇದ್ದೀವಿ. ನಿಮ್ಮೆಲ್ಲರ ವಿಶಸ್ಗೂ ತುಂಬ ಥ್ಯಾಂಕ್ಸ್. ಮತ್ತೆ ನನ್ನ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.